ಸಾಮಾನ್ಯವಾಗಿ ನಮಗೆ ಕಷ್ಟ ಬಂದಾಗ ಕುಸಿದು ಹೋಗ್ಬಿಡ್ತೇವೆ. ಅಯ್ಯೋ ಏನೋ ದಾರಿ ಇಲ್ಲ ಅಂತ ಅನಿಸ್ಬಿಡ್ತದೆ. ಕೆಲವು ಸೃಜನಶೀಲ ಜನ ಇರ್ತಾರಲ್ಲ, ಸಂಕಷ್ಟದ ಸಮಯಗಳಲ್ಲೇ ಅದ್ಭುತವಾದದನ್ನು ಕಂಡುಕೋತಾರೆ. ಅಂಥ ಒಬ್ಬ ಮನುಷ್ಯನ ಬಗ್ಗೆ ತಮಗೆ ಹೇಳಬೇಕು ನಾನು. ಅವನ ಹೆಸರು ವಿಚಿತ್ರ. ದಕ್ಷಿಣ ಕೊರಿಯಾದ ಹುಡುಗ, ಕಿಮ್ ವಾನ್ ಚೂಂಗ್ ಅಂತ ಹೆಸರು. ಕಿಮ್ ಅಂತ ಕರೆಯೋಣ ಅವನ. ಆತ ತೀರಾ ಚಿಕ್ಕವನಾಗಿದ್ದಾಗ 9-10 ವರ್ಷದ ಹುಡುಗ. ಅವನ ತಂದೆ ತೀರ್ಕೊಂಡ. ತಾಯಿ ತಂಗಿ ಇಬ್ಬರಿದ್ದಾರೆ. 6 ವರ್ಷದ ತಂಗಿ. ತಾಯಿಗೆ ಪಾಪ ಬೇರೆ ಕೆಲಸ ಬರಲ್ಲ. ಯಾರದೋ ಮನೆಯಲ್ಲಿ ಕೆಲಸ ಮುಸುರೆ ಮಾಡಿ ಹಗಲ್ ರಾತ್ರಿ ದುಡಿದು ಈ 3 ಜನ ಹೊಟ್ಟೆಗೆ 2 ಹೊತ್ತು ಊಟ ಹಾಕೋದು ಕಷ್ಟ ಆಗ್ತಾ ಇತ್ತು. ಎಷ್ಟೋ ಸಲ 2ನೇ ಊಟ ಸಿಗೋದು ಗ್ಯಾರಂಟಿ ಇಲ್ಲ. ಆ ಹುಡುಗನಿಗೆ ಅಮ್ಮನ ಕಷ್ಟ ಅರ್ಥ ಆಗೋದು, ಆದ್ರೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಹಾಯ ಮಾಡೋದಕ್ಕೆ. ಅವನೇನ್ ಮಾಡ್ತಿದ್ದ ಗೊತ್ತಾ? ಸಾಯಂಕಾಲ ಮನೆಗೆ ಹೋಗುವಾಗ ಹೊಟ್ಟೆ ತುಂಬಾ ನೀರು ಕುಡಿದು ಮನೆಗೆ ಹೋಗಿ, ಅಮ್ಮ ನಾನು ಗೆಳೆಯನ ಮೇಲೆ ಊಟ ಮಾಡಿ ಬಂದಿದ್ದೀನಿ, ನೀನು ತಂಗಿ ಇಬ್ರು ಊಟ ಮಾಡಿ ಅಂತ. ಅಂದ್ರೆ ಇಬ್ಬರಿಗಾದ್ರೂ ಹೊಟ್ಟೆ ತುಂಬ ಆಗ್ಲಿ ಅಂತ ಒಂದು. ಆದ್ರೆ ತಾಯಿ ಕರಳೆ ಆಕೆ, ಇಲ್ಲ ಮಗು ನಾನು ಊಟ ಮುಗಿಸಿದ್ದೀನಿ, ನಿಮ್ಮಿಬ್ಬರಿಗೆ ಇಟ್ಟಿದ್ದೀನಿ ಅಂತ ಇವ್ರಿಗೆ ಹಾಕ್ಬೇಕು. ಆತನಿಗೆ ಗೊತ್ತು ತಾಯಿ ಊಟ ಮಾಡಿಲ್ಲ ಅಂತ. ಅವನು ಹಠ ಬಂತು ಏನಾದ್ರೂ ಮಾಡಬೇಕು ಅಂತ. ಏನ್ ಮಾಡ್ದ ಗೊತ್ತಾ? ನೋಡ್ದ ತನಗಿಂತ ದೊಡ್ಡ ವಯಸ್ಸಿನ ಹುಡುಗರು ಮನೆ ಹೋಗಿ ವರ್ತಮಾನ ಪತ್ರಿಕೆ ಹಂಚಿ ಬರ್ತಾ ಇದ್ರು. ಒಂದು ಪತ್ರಿಕೆ ಹಂಚಿದ್ರೆ ಎಷ್ಟು ದುಡ್ಡು ಅಂತ ಕಮಿಷನ್ ಬರೋದು. ತಾನು ಮಾಡಬೇಕು ಅಂತ ಹೊರಟ. ಬಡ ಹುಡುಗ, ಪುಟ್ಟ ಹುಡುಗ. ದೊಡ್ಡ ಹುಡುಗರ ಜೊತೆಗೆ ಅವನು ಹೇಗ್ ಮಾಡಿದ್ದಾನು, ಕಾಂಪಿಟೇಷನ್ ಮಾಡೋದು ಹೇಗೆ ಸಾಧ್ಯ? ಆದ್ರೂ 10 ಪೇಪರ್ ಇಟ್ಕೊಂಡು ಹೋದ. ಒಂದೊಂದು ಮನೆ ಕೊಟ್ಟ. ಅವ್ರ ಕಡೆ ದುಡ್ಡು ಇಸ್ಕೋಬೇಕು, ಮತ್ತೆ ಮುಂದಿನ ಮನೆಗೆ ಹೋಗ್ಬೇಕು, ದುಡ್ಡು ಇಸ್ಕೋಬೇಕು. ಇಡೀ ಮಳೆಗೆ ಓಡಾಡಿದ್ರು 10 ಮನೆ ಕೊಟ್ಟ. ಅಷ್ಟೊತ್ತಿಗೆ ದೊಡ್ಡ ಹುಡುಗರೆಲ್ಲ ಕಡೆ ಹಂಚಿ ಹೋಗ್ಬಿಟ್ಟಿದ್ರು. 1 ವಾರ ಆಯ್ತು. ಸುಮ್ಮ ಕಮ್ಮಿ ಬರೋದು ಕಮಿಷನ್. ಹೇಗೆ ನಮ್ಮ ಪೇಪರ್ ಜಾಸ್ತಿ ಮಾಡೋದು ಹೇಗೆ ಅಂತ ವಿಚಾರ ಮಾಡಿದ. ಒಂದು ಐಡಿಯಾ ಮಾಡ್ಕೊಂಡ, ಯಾಕೆ ಜಾಸ್ತಿ ಪೇಪರ್ ಕೊಡೋಕ್ಕಾಗ್ತಾ ಇಲ್ಲ ನನಗೆ? ಒಂದ್ ಮನೆಗೆ ಹೋದಾಗ ಪೇಪರ್ ಕೊಡ್ತೀನಲ್ಲ, ಅವ್ರು ಚಿಲ್ಲರೆ ವಾಪಸ್ ಕೊಡ್ಬೇಕಲ್ಲ ನನಗೆ. ನನ್ನ ಕಡೆ ಚಿಲ್ಲರೆ ಇಲ್ಲ. ಕೊಡ್ತೀನಿರು ಅಂತ ಕಾಯಿಸ್ತಾರೆ. ಅಲ್ಲಿ 10 ನಿಮಿಷ ಆಗ್ಬಿಡುತ್ತೆ. ಹಿಂಗಾಗಿ 10 ಮನೆ ಹೋಗೋ ಹೊತ್ತಿಗೆ ಎಲ್ಲ ಪೇಪರ್ ಖರ್ಚಾಗೋಕ್ ಆಗಲ್ಲ. ಮರುದಿನ ಏನ್ ಮಾಡಿದೆ ಗೊತ್ತಾ? ಜೇಬಿನ ತುಂಬಾ ಚಿಲ್ಲರೆ ಹಾಕೊಂಡು ಹೋಗ್ಬಿಟ್ಟ ತಾನೆ. ಅಮ್ಮ ಚಿಲ್ಲರೆ ನಾನೇ ಕೊಡ್ತೀನಿ ಕೊಡಿ ಅಂತ ತಾನು ತಕಟಕ ಚಿಲ್ಲರೆ ಕೊಟ್ಟ. ಅವತ್ತು ದಿವಸ 25 ಪೇಪರ್ ಕೊಟ್ಟ. ಇದೊಂದು ಐಡಿಯಾ ಸಿಕ್ಬಿಡ್ತು ಅವನಿಗೆ. ದಿನ ಚಿಲ್ಲರೆ ತುಂಬಿಕೊಂಡು ಹೋಗೋದು, 25-30 ಮನೆ ಕೊಡೋನು, ಸ್ವಲ್ಪ ಕಮಿಷನ್ ಜಾಸ್ತಿ ಬಂತು. ಇನ್ನೂ ತೃಪ್ತಿ ಇಲ್ಲ ಅವನಿಗೆ, ಇನ್ನೂ ಜಾಸ್ತಿ ಮಾಡಬೇಕು ಅನಿಸ್ತು. ಒಂದ್ ದಿವಸ ಏನ್ ಮಾಡಿದ, ಪೇಪರ್ ಕೊಡೋನ್ ಇರ್ತಾನಲ್ಲ, ಮುಖ್ಯ ಹಂಚೋನ್ ಇರ್ತಾನಲ್ಲ, ಅವನ ಕಡೆ ಹೋದ. ನಾನು 100 ಪೇಪರ್ ಕೊಡು ಅಂದ. ಅವನೇ, ಹುಡುಗ 100 ಪೇಪರ್ ಮಾರಕ್ಕಾಗಲ್ಲ, ಸುಮ್ನಿರೋ, 10-25 ಮಾಡ್ತೀಯ, ಅಷ್ಟು ಮಾಡ್ಕೊಂಡಿರೋ, 100 ಪೇಪರ್ ಹೆಂಗ್ ಕೊಡ್ತೀಯ ಅಂತ. ನಾ ಕೊಡ್ತೇನೆ ಕೊಡಿ ಅಂದ. ಅವನು ಹೆದರ್ಸಿದ, ನೀನ್ ಮಾರದೆ ಹೋದ್ರೆ ವಾಪಸ್ ತಗೊಳ್ಳಲ್ಲ ನಾನು. ಆಯ್ತು ದುಡ್ಡು ಕಟ್ತೀನಿ ಅಂದ. ಒಂದ್ ಸೈಕಲ್ ಬಾಡಿಗೆ ತಗೊಂಡ. ನೋಡಿ ಹೇಗೆ ಹುಡುಗನ ಬುದ್ಧಿವಂತಿಕೆ, ಸೃಜನಶೀಲತೆ ಬರ್ತದೆ. ಸೈಕಲ್ ಬಾಡಿಗೆ ತಗೊಂಡ, 100 ಪೇಪರ್ ಇಟ್ಕೊಂಡ. ಎಲ್ಲಾರ ಮನೇಲಿ ಬಿಸಾಕಿದ. ಪೇಪರ್ ಅಂತ ಬಿಸಾಕೋದು ಹೋಗ್ಬಿಡುದು. ಅವ್ರ ದುಡ್ಡು ಇಸ್ಕೊಳ್ಳೇ ಇಲ್ಲ. ಅವ್ರ ದುಡ್ಡು ಅಂದ, ಆಮೇಲೆ ಬರ್ತೀನಮ್ಮ ಅನ್ನೋನು. ಸರ 100 ಮನೆಗೆ 100 ಪೇಪರ್ ಹಾಕಿ ಬಂದ. ಆಮೇಲೆ ಏನ್ ಕೆಲಸ? ವಾಪಸ್ ಎಲ್ಲಾರ ಮನೆಗೆ ಹೋಗಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡ್ ಬಂದ. ಪೇಪರ್ ಕೊಟ್ಬಿಟ್ಟ. ಇನ್ ಬೇರೆದವ್ರು ಬಂದ್ರೆ ಪೇಪರ್ ತಗೊಳ್ಳಲ್ಲ ಅವರು. 100 ಪೇಪರ್ ಮಾರಾಟ ಮಾಡಿದ. ಕಮಿಷನ್ ಜಾಸ್ತಿ ಬರೋಕ್ ಶುರು ಮಾಡ್ತು. ಒಂದ್ ದಿವಸ ಹುಡುಗ ಏನ್ ಮಾಡಿದ, ತನ್ನ ಜೊತೆಗಾರ ಹುಡುಗರಿದ್ದಾರಲ್ಲ ಎಲ್ಲಾರು ಹಂಚೋರು, ಅವನ್ನೆಲ್ಲ ಕರೆದ. ನೋಡಪ್ಪ, ನಮ್ಮೊಳಗೆ ಯಾಕೆ ಜಗಳ? ಅದು ಒಂದ್ ಕೆಲಸ ಮಾಡೋಣ, ಇಡೀ ಊರಿಗೆ ನಾನು ತಗೊಂಡ್ಬಿಡ್ತೇನೆ ಪೇಪರ್ಸ್, ನಿಮ್ಗೆಲ್ಲರಿಗೂ ಹಂಚಿಕೊಟ್ಬಿಡ್ತೇನೆ, ಕ್ಷೇತ್ರ ಹಂಚಿಬಿಡ್ತೇನೆ. ಆ ಕ್ಷೇತ್ರದಲ್ಲಿ ಮತ್ತೊಬ್ರು ಬರೋ ಹಂಗಿಲ್ಲ, ಅಲ್ಲಿ ಕಾಂಪಿಟೇಷನ್ ಇಲ್ಲ. ಅದು ನಿಮ್ ಕ್ಷೇತ್ರದಲ್ಲಿ ನೀವು ಪೇಪರ್ ಕೊಡಿ, ಅಷ್ಟು ಗ್ಯಾರಂಟಿ ಕಮಿಷನ್ ಬರ್ತದೆ ಅಂತ ಹೇಳಿ ಅವರಿಗೆಲ್ಲ ಕ್ಷೇತ್ರಗಳನ್ನು ವಿಂಗಡಣೆ ಮಾಡಿಬಿಟ್ಟು ತಾನೇ ಮೇನ್ ಪೇಪರ್ ಡೀಲರ್ ಆದ. ಕೊಟ್ಟ. ಸಾಕಷ್ಟು ಕಮಿಷನ್ ಬರೋಕ್ ಶುರು ಆಯಿತು. ಸ್ವಲ್ಪ ದುಡ್ಡು ಉಳಿತು. ಅಷ್ಟಕ್ಕೆ ತೃಪ್ತಿ ಪಡಲಿಲ್ಲ ಅವನು. ಸಮುದ್ರ ದಂಡೆ ಊರದು. ಅಲ್ಲೊಂದು ಹಳೆಯ ಹಡಗು ಬಿದ್ದಿತ್ತು ಸಮುದ್ರ ದಂಡೆ ಮೇಲೆ. ಅದೆಂದೂ ತೇಲೋ ಹಡಗಲ್ಲ, ಮುಳುಗೋ ಹಡಗೆ. ಅದು ರಿಪೇರ್ ಮಾಡಕ್ ಆಗಲಾರ್ದಷ್ಟು ಕೆಟ್ಟು ಹೋಗಿತ್ತು. ಅವ್ರು ಹೋಗಿ ಕೇಳ್ದ, ಹಡಗ್ ಮಾರ್ತೀರಾ ಅಂತ. ಅದನ್ನ ಯಾರು ತಗೋತಾರೋ ಅಂದ್ರು. ನಾ ತಗೋತೀನಿ ಕೊಡಿ ಅಂದ. ಜನ ಬೈದ್ರು, ದುಡ್ಡು ಸ್ವಲ್ಪ ಬಂದಿದೆ, ಮರ್ಯಾದೆ ಅಂತ ಇಟ್ಕೋ, ಮುಳುಗೋ ಹಡಗಕ್ಕೆ ಹಾಕ್ಬೇಡ ಅಂತ. ಇಲ್ಲ, ಹಡಗ್ ಬೇಕು ಅಂದ. ಎಷ್ಟೋ ದುಡ್ಡು ಕೊಟ್ಟು ಹಡಗ್ ತಗೊಂಡು ಮರುದಿವಸಾನೇ ತನ್ನ ವಿಸಿಟಿಂಗ್ ಕಾರ್ಡ್ ಪ್ರಿಂಟ್ ಮಾಡ್ಕೊಂಡ. ಏನ್ ಮಾಡಿದ? ಕಿಮ್ ವಾನ್ ಚೂಂಗ್, ಚೇರ್ಮನ್, ದೇವು ಶಿಪ್ಪಿಂಗ್ ಕಾರ್ಪೊರೇಷನ್ ಚೇರ್ಮನ್ ನಾನು ಅಂತ ಕಾರ್ಡ್ ಮಾಡ್ಕೊಂಡ. ಜನ ನಕ್ರು. ಅವ್ನು ಹೇಳ್ದ, ಗೊತ್ತಿಲ್ಲ ನಿಮಗೆ, ನಾನು ಪೇಪರ್ ಮಾರೋನು ಅಂದ್ರೆ ಬ್ಯಾಂಕ್ನವ್ರು 10 ರೂಪಾಯಿ ಸಾಲ ಕೊಡಲ್ಲ ನನಗೆ. ಶಿಪ್ಪಿಂಗ್ ಕಂಪನಿ ಚೇರ್ಮನ್ ಅಂದ್ರೆ ₹1 ಕೋಟಿ ಸಾಲ ಕೊಡ್ತಾರೆ ಅಂತ. ಸಾಲ ತಗೊಂಡು ಕಂಪನಿ ಕಟ್ಟಿದ. ದೇವು ಕಂಪನಿ ಅಂತ ಮಾಡಿದ. ತನ್ನ 42ನೇ ವಯಸ್ಸಿಗೆ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗ್ಬಿಟ್ಟ. ಕಲ್ಪನೆ ಮಾಡಿ, ಎಲ್ಲಿಂದ ಎಲ್ಲಿಗೆ ದಾಪುಗಾಲು ಅಂತ. ಇದಾಗೋದು ಎಲ್ಲಿಂದ ಗೊತ್ತಾ?
ಕಷ್ಟದ ಮರೆಯಲ್ಲಿ ಬರುವಂತಹ ಸೃಜನಶೀಲತೆಯಿಂದ ಬರುವಂತಹದ್ದು. ಕಷ್ಟ ಬಂತು ಕುಗ್ಗಿ ಹೋದ್ರೆ ಯಾವ ಸಾಧನೆಯೂ ಆಗೋಲ್ಲ. ಕಿಮ್ ವಾನ್ ಚೂಂಗ್ ಹೇಳ್ತಾನೆ, ಕಷ್ಟ ಬಂದಾಗ ನಾವು ಹೇಗಿರ್ಬೇಕು ಅಂದ್ರೆ ಟೆನ್ನಿಸ್ ಬಾಲ್ ಇದ್ದಂಗೆ ಇರ್ಬೇಕಂತೆ. ನಿಧಾನಕ್ಕೆ ಬಿಟ್ರೆ ಅಷ್ಟೇ ಪುಟಿತದೆ, ಜೋರಾಗಿ ನೆಲಕ್ಕೆ ಅಪ್ಪಳಿಸಿದ್ರೆ ಜೋರಾಗಿ ಮೇಲೆ ಬರ್ತದೆ. ಕಷ್ಟಗಳು ನಮ್ಮನ್ನ ಜೋರಾಗಿ ಕಷ್ಟಕ್ಕೆ ತುರುಕಿದಾಗ ನಾವು ಅಷ್ಟು ಜೋರಾಗಿ ಎದ್ದು ಬರಬೇಕು, ಟೆನ್ನಿಸ್ ಬಾಲ್ ತರ. ಹಾಗಾದಾಗ ಯಾವ ಸಂಕಷ್ಟನೂ ನಮಗೆ ತೊಂದರೆ ಕೊಡಲ್ಲ. ಪ್ರತಿಯೊಂದು ಸಂಕಷ್ಟವೂ ಸೃಜನಶೀಲತೆಯ ಉಗಮಕ್ಕೆ ಕಾರಣ ಆಗ್ತದೆ ಅಂತ ಕಿಮ್ ವಾನ್ ಚೂಂಗ್ ಹೇಳಿದ ಮಾತನ್ನ ನಾವೆಂದೂ ಮರಿಬಾರದು.